ಎಸ್, ಸಿಂಧೂ ನದಿ ಬೆನ್ನಲ್ಲೇ ಪಾಕ್ಗೆ ಭಾರತ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದೆ. ಪಾಕ್ನ ಎಲ್ಲ ವಾಯು ಮಾರ್ಗಗಳನ್ನ ಭಾರತ ಬಂದ್ ಮಾಡಿದೆ. ಸಿಂಧೂ ನದಿ ಬೆನ್ನಲ್ಲೇ ಪಾಕ್ಗೆ ಮತ್ತೊಂದು ಹೊಡೆತ ಇದು. ಎಲ್ಲ ವಾಯು ಮಾರ್ಗಗಳನ್ನ ಭಾರತ ಬಂದ್ ಮಾಡಿದೆ. ಮೇ 23ರವರೆಗೂ ಭಾರತ ವಾಯು ಮಾರ್ಗ ನಿಷೇಧ ಮಾಡಿದೆ. ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಭಾರತ ಸೇನೆ ಒಂದು ಕಡೆ ಸನ್ನದ್ಧವಾಗಿದ್ದು 3 ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಕೂಡ ಕೊಟ್ಟಿದೆ ಕೇಂದ್ರ ಸರ್ಕಾರ. ಎಸ್, ನಿನ್ನೆ ಈ ಕುರಿತು ಸಚಿವ ಸಂಪುಟ ಸಭೆ ನಡೆಯಿತು, ಮಹತ್ವದ ಸಭೆಯನ್ನ ನಡೆಯಿತು. ಈ ಒಂದು ಸಭೆಯಲ್ಲಿ ಸಾಕಷ್ಟು ನಿರ್ಧಾರಗಳನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಪ್ರಮುಖವಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಪಾಕಿಸ್ತಾನದ ಎಲ್ಲ ವಾಯು ಮಾರ್ಗಗಳನ್ನ ಭಾರತ ನಿರ್ಬಂಧಿಸಿದೆ. ಮೇ 23ರವರೆಗೂ ಎಲ್ಲ ವಾಯು ಮಾರ್ಗಕ್ಕೆ ನಿಷೇಧವನ್ನ ಕೂಡ ಹೇರಲಾಗಿರುವಂಥದ್ದು. ಹೀಗಾಗಿ ಸಿಂಧೂ ನದಿಯ ಬಳಿಕ ಪಾಕಿಸ್ತಾನಕ್ಕೆ ಇದು ಮತ್ತೊಂದು ದೊಡ್ಡ ಹೊಡೆತ ಅಂತಾನೆ ಹೇಳಬಹುದು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ 76 ಜನರು ಬಲಿಯಾದ ಬೆನ್ನಲ್ಲೇ ಉಗ್ರರಿಗೆ ತಕ್ಕ ಪಾಠವನ್ನ ಕಲಿಸಬೇಕು, ಪ್ರತೀಕಾರವನ್ನ ತೀರಿಸಿಕೊಳ್ಳಬೇಕು ಅಂತ ಹೇಳಿ ಭಾರತ ಸಜ್ಜಾಗಿದೆ. ಈಗಾಗಲೇ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಕೂಡ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅಂದ್ರೆ ಟಾರ್ಗೆಟ್ ಅಂಡ್ ಸಮಯ ಎರಡೂ ಕೂಡ ನಿಮಗೆ ಕೊಟ್ಟಿದ್ದೇವೆ, ನೀವೇ ಸಮಯವನ್ನ ನಿಗದಿಪಡಿಸಿ ಟಾರ್ಗೆಟ್ ಮಾಡಿ ಅಂತ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇನಾ ಪಡೆಗೆ ಫ್ರೀ ಹ್ಯಾಂಡ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಈಗ ಪಾಕ್ನ ಎಲ್ಲಾ ವಾಯು ಮಾರ್ಗಗಳನ್ನ ಭಾರತ ಬಂದ್ ಮಾಡಿದೆ. ನೋಡಿ, ಯಾವಾಗ ಪಹಲ್ಗಾಮ್ನ ದಾಳಿ ನಡೀತೋ ಆಗ ಇದರಲ್ಲಿ ಪಾಕಿಸ್ತಾನದ ಶಂಕೆ ಇದೆ ಅಂತ ಹೇಳಿದಾಗ ಪಾಕಿಸ್ತಾನ ಒಪ್ಪಿಕೊಳ್ಳಿಲ್ಲ. ತದನಂತರ ಒಂದೊಂದೇ ಅಪ್ಡೇಟ್ ಸಿಕ್ಕಿದಾಗ ಪಾಕಿಸ್ತಾನ ಕೂಡ ಭಾರತದ ಎಲ್ಲಾ ವಾಯು ಅಂದ್ರೆ ನಮ್ಮ ದೇಶದ ಮೇಲೆ ಭಾರತದ ಯಾವುದೇ ವಿಮಾನಗಳು ಹಾರಾಡಬಾರದು ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾರೆ. ಸೊ ಅದ್ರ ಬೆನ್ನಲ್ಲೇ ಈಗ ಪಾಕ್ನ ಎಲ್ಲಾ ವಾಯು ಮಾರ್ಗವನ್ನ ಈಗ ಭಾರತ ಬಂದ್ ಮಾಡಿದೆ.